ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 20ನೇ ಪ್ರಶ್ನೆ, ಶಬ್ದ ಮಾಲಿನ್ಯಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ನೀವು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ ಇದನ್ನೆಲ್ಲ ಕೇಳಿದಿರಿ ಅಲ್ವಾ? ಹಾನಿಕಾರಕ ಅಂಶಗಳು ಗಾಳಿಗೆ, ನೀರಿಗೆ, ಪರಿಸರಕ್ಕೆ ಹೋಗೋದ್ರಿಂದ ಇವು ಮಾಲಿನ್ಯಗಳು ಉಂಟಾಗುತ್ತವೆ. ಹಾಗಿದ್ರೆ ಶಬ್ದ ಮಾಲಿನ್ಯ ಎಂದರೇನು? ಈಗ ಅಹಿತಕರವಾದ ಮತ್ತೆ ಅನಗತ್ಯವಾದ ಶಬ್ದ ಇರುವಂತದ್ದು, ಇದನ್ನ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಈ ರೀತಿಯಾದ ಶಬ್ದಗಳು ಹಾನಿಕಾರಕವಾಗಿ ಪರಿಣಮಿಸ್ತದೆ. ಅದು ನಿಧಾನವಾಗಿ ನಿದ್ರಾಹೀನತೆ, ರಕ್ತದೊತ್ತಡ ಅಧಿಕವಾಗುವಂತಹದ್ದು, ಕೆಲವೊಮ್ಮೆ ಕಿವುಡುತನಕ್ಕೆ ಕಾರಣವಾಗುವಂತದ್ದು ಇದನ್ನೆಲ್ಲ ಮಾಡ್ತದೆ. ಹಾಗಿದ್ರೆ ಶಬ್ದ ಮಾಲಿನ್ಯಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ವಾಹನಗಳ ಶಬ್ದ ಅಲ್ವಾ? ನಗರದಲ್ಲಿ ಹೆಚ್ಚಿನ ಪ್ರಮಾಣದ ವಾಹನ ಇರ್ತದೆ. ಟ್ರಾಫಿಕ್ ನಲ್ಲೆಲ್ಲ ಅವುಗಳ ಹಾರ್ನ್ ಅಥವಾ ಹೆಚ್ಚಿನ ಪ್ರಮಾಣದ ವಾಹನ ಒಂದೇ ಸಲ ಹೋಗ್ತಾ ಇದ್ರೆ ಅಲ್ಲಿ ಶಬ್ದ ಮಾಲಿನ್ಯ ಉಂಟಾಗಿರ್ತದೆ. ವಾಹನಗಳ ಶಬ್ದ, ಸ್ಫೋಟಕಗಳು, ಬಾಂಬ್ಗಳನ್ನ ಸಿಡಿಸೋದಿರ್ಬೋದು ಯುದ್ಧದ ಸಮಯದಲ್ಲಿ, ಅಥವಾ ಪಟಾಕಿಗಳನ್ನ ಹಚ್ಚುವಂತದ್ದಿರ್ಬಹುದು. ಇದರಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತೆ. ಯಂತ್ರಗಳು, ನಾವು ಕೈಗಾರಿಕೆ ಮತ್ತೆ ಕಾರ್ಖಾನೆಗಳಲ್ಲಿ ನೋಡಿದ್ರೆ ಯಂತ್ರಗಳು ಕೆಲಸ ಮಾಡ್ತಾ ಇರ್ತವೆ, ಬಹಳಷ್ಟು ಶಬ್ದ ಬರ್ತಿರ್ತದೆ. ಇದು ಕೂಡ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುವ ಅಂಶವಾಗಿದೆ. ಧ್ವನಿವರ್ಧಕಗಳು ಅನಗತ್ಯವಾಗಿ ಶಬ್ದವನ್ನ ಹೆಚ್ಚು ಮಾಡುವಂತದ್ದು, ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಹೆಚ್ಚಿನ ದೊಡ್ಡ ಧ್ವನಿಯಲ್ಲಿ ಶಬ್ದವನ್ನ ಅದು ಧ್ವನಿವರ್ಧಕಗಳು ಅಲ್ವಾ? ಅದು ಕೆಲವೊಮ್ಮೆ ಅನಗತ್ಯ, ಹಾಗೆ ಕಿರಿಕಿರಿ ಅಂತ ಅನ್ಸುತ್ತೆ. ಹಾಗಾಗಿ ಇದೆಲ್ಲ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಕನ್ಸ್ಟ್ರಕ್ಷನ್ ಏರಿಯಾ ಕಡೆ ಎಲ್ಲ ಹೋದ್ರೆ ಅಲ್ಲಿ ಕೂಡ ಹೆಚ್ಚಿನ ಶಬ್ದವನ್ನ ನಾವು ಕೇಳಲಿಕ್ಕೆ ಆಗುತ್ತೆ. ಅದು ಕೂಡ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಿದೆ. ಹಾಗಾಗಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ ನೀವು ವಾಹನಗಳ ಶಬ್ದ ಅಂತ ಬರೀಬಹುದು, ಸ್ಫೋಟಕಗಳು, ಪಟಾಕಿ, ಯಂತ್ರಗಳು, ಧ್ವನಿವರ್ಧಕಗಳು ಇದನ್ನೆಲ್ಲ ಕಾರಣವನ್ನಾಗಿ ಬರಿಬಹುದು. ಥ್ಯಾಂಕ್ ಯು.